ಇದನ್ನು ಅರ್ಥ ಮಾಡ್ಕೋಬೇಕು. ಇಂಜಿನಿಯರ್ ಮಾಡೋದಂದರೆ ಮೂಲಭೂತವಾಗಿ ಸಂಗತಿಗಳನ್ನು ನಮಗೆ ಬೇಕಾದ ಹಾಗೆ ಮಾಡಿಕೊಳ್ಳೋದು. ಅದರರ್ಥ ಇದೆ ಅಲ್ವಾ? ಈ ಕಟ್ಟಡನ ಇಂಜಿನಿಯರ್ ಮಾಡೋದಂದ್ರೇನು? ಅದನ್ನು ನಮಗೆ ಬೇಕಾದ ಹಾಗೆ ಮಾಡಿಕೊಳ್ಳೋದು. ನಾವು ಮರದ ಕೆಳಗೆ ಕೂತಿರಬಹುದಿತ್ತು, ಆದರೆ ಈ ಕಟ್ಟಡನ ಕಟ್ಟೋಣ ಅಂದ್ಕೊಂಡ್ವಿ. ಯಾಕೆಂದರೆ ನಮಗೆ ಬೇಕಾದ ಹಾಗೆ ರೂಪಿಸಿರೋದರಲ್ಲಿ ಕೂರೋಕ್ಕೆ ಬಯಸಿದ್ವಿ, ನಮಗೆ ಸೂಕ್ತವಾಗೋ ಹಾಗೆ. ಇದಕ್ಕೆ AC ಹಾಕಿದ್ವಿ, ತಾಪಮಾನ ನಿರ್ದಿಷ್ಟ ಮಟ್ಟದಲ್ಲಿರಲಿ ಅಂತ. ಇವೆಲ್ಲ ಮಾಡಿದ್ವಿ. ಆದರೆ ಇದನ್ನು ನಿಮಗೆ ಬೇಕಾದ ಹಾಗೆ ಇಂಜಿನಿಯರ್ ಮಾಡ್ಕೊಳ್ಳೋದು ಮುಖ್ಯ ಅಲ್ವಾ? ಹಲೋ, ಹೊರಗೆ AC ಇದೆ, ಒಳಗೆ ಕುದೀತಾ ಇದೆ. ಏನು ಉಪಯೋಗ? ಸುಮ್ಮನೆ ನಿಮ್ಮ ಮೇಲೆ ವಿದ್ಯುತ್ ವ್ಯರ್ಥ ಆಗ್ತಿದೆ. ಕಳೆದ 100-150 ವರ್ಷಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆಲ್ಲ ಹಿಂದಿನ ಪೀಳಿಗೆಯವರು ಕಲ್ಪನೆಯಲ್ಲೂ ಕಾಣದ ಸುಖ ಸೌಕರ್ಯ ನಮಗೆ ಸಿಕ್ಕಿದೆ ಅಲ್ವಾ? ಹೌದಾ ಅಲ್ವಾ? ಯಾವುದೇ ತಲೆಮಾರಾಗಲಿ ಅವರ ಕಲ್ಪನೆಗೂ ಮೀರಿದ ಸುಖ ಸೌಕರ್ಯಗಳು ನಿಮಗಿದೆ. ನಾವು ಅತ್ಯಂತ ಆರಾಮವನ್ನು ಹೊಂದಿರೋ ಪೀಳಿಗೆ, ಭೌತಿಕವಾಗಿ ಲೌಕಿಕವಾಗಿ. ಆದರೆ ನೀವು ಅತ್ಯಂತ ನೆಮ್ಮದಿ ಕಂಡ ಪೀಳಿಗೆ ಅನ್ನಬಹುದಾ? ಆನಂದ, ಪ್ರೀತಿ ಇಲ್ಲ. ಅಥವಾ ನೀವು ಅತ್ಯಂತ ಬುದ್ಧಿವಂತ ಪೀಳಿಗೆ ಅಂತನಾದರೂ ಹೇಳಬಹುದಾ? ಹಾಗೆ ಹೇಳೋದು ತಪ್ಪಾಗತ್ತೆ. ತಾನು ಬುದ್ಧಿವಂತ ಅಂತ ಯಾರೋ ಹೇಳ್ಕೊಂಡ್ರೆ ಅದು ಅವನ ಮೂರ್ಖತನಾನ ತೋರಿಸುತ್ತೆ ಅಲ್ವಾ? ಯಾಕೆಂದರೆ ಬುದ್ಧಿವಂತಿಕೆಯ ಮಹತ್ವ ಏನು ಅಂದರೆ ಅದು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಎಷ್ಟು ಲೋಪಗಳಿವೆ ಅಂತ ತೋರಿಸುತ್ತೆ. ಲೋಪ ಇಲ್ಲ ಅಂತ ಮೂರ್ಖ ಮಾತ್ರ ಅನ್ಕೊಳ್ಳೋಕ್ಕೆ ಸಾಧ್ಯ. ನಿಜಕ್ಕೂ ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ತನ್ನ ಬುದ್ಧಿವಂತಿಕೆಯಲ್ಲಿ ಎಷ್ಟು ಲೋಪಗಳಿವೆ ಅಂತ ನೋಡ್ತಾನೆ. ಈಗ ತಾಂತ್ರಿಕ ಸಂಸ್ಥೆಯಲ್ಲಿರೋ ಮಹತ್ವ ಏನು ಅಂದರೆ ಅದು ಬರೀ ಎಲ್ಲೋ ಕೆಲಸ ಪಡೆಯೋಕ್ಕೆ ಅರ್ಹರಾಗೋದು ಅಷ್ಟೇ ಅಲ್ಲ, ಅಥವಾ ಬೇರೆ ದೇಶಕ್ಕೆ ಹೋಗೋ ಪಾಸ್ಪೋರ್ಟ್ ಪಡೆಯೋದಲ್ಲ. ಅದು ಜೀವನವನ್ನು ನಿರ್ಮಿಸೋ ಒಂದು ಮಾರ್ಗವಾಗಬೇಕು. ಜೀವನ ಈಗ ಹೇಗಾಗ್ತಿದೆಯೋ ಅದಕ್ಕಿಂತ ಉತ್ತಮವಾಗಿ ಆಗೋ ಹಾಗೆ ಮಾಡೋದು. ಯಾಕೆಂದರೆ ಒಂದು ಪೀಳಿಗೆಯ ಜನರಾಗಿ ಇದು ನಮ್ಮ ಮೇಲಿರೋ ಮೂಲಭೂತ ಜವಾಬ್ದಾರಿ. ಯಾಕೆಂದರೆ ಈ ಭೂಮಿ ಮೇಲೆ ನಾವಿರೋದು ಬಹಳ ಚುಟುಕಾದ ಸಮಯಕ್ಕೆ. ಕಳೆದ ತಲೆಮಾರು ಈ ಭೂಮಿನ ನಮಗೆ ಕೊಟ್ಟಾಗ ಅವರು ಹೇಗೆ ಕೊಟ್ಟಿರಲಿ, ಇದು ನಮ್ಮ ಕರ್ತವ್ಯ. ನಮಗೆ ಹೇಗೆ ಸಿಕ್ಕಿತ್ತೋ ಅದಕ್ಕಿಂತ ಉತ್ತಮವಾದ ಸ್ಥಿತಿಯಲ್ಲಿ ಇದನ್ನ ಬಿಟ್ಟು ಹೋಗಬೇಕು. ಅದು ತುಂಬ ಮುಖ್ಯ. ಹೇಗೆ ಉತ್ತಮ, ಯಾವ ರೀತಿಯಲ್ಲಿ ಅನ್ನೋದನ್ನ ನೀವು ನಿರ್ಧರಿಸಿ. ಪರಿಸರದ ನಿಟ್ಟಿನಲ್ಲಿ ಮಾತ್ರ ಉತ್ತಮ ಅಂತಿಲ್ಲ, ಎಲ್ಲ ರೀತಿಯಲ್ಲೂ ಉತ್ತಮ. ನಿಮಗೆ ಹೇಗೆ ಸಿಕ್ತೋ ಅದಕ್ಕಿಂತ ಉತ್ತಮವಾಗಬೇಕು. ಅದರ ಅರ್ಥ ನಾವು ನಮ್ಮನ್ನು ಯಾವ ರೀತಿ ಇಂಜಿನಿಯರ್ ಮಾಡ್ಕೋಬೇಕು ಅಂದರೆ, ಉತ್ತಮವಾಗಿ ಇಂಜಿನಿಯರ್ ಆದ ಮೆಷಿನ್ ಅಂದರೆ ಅತ್ಯಂತ ಕಡಿಮೆ ಘರ್ಷಣೆ ಅಂತ ಅಲ್ವಾ? ಹೌದಲ್ವಾ? ಉತ್ತಮವಾಗಿ ಇಂಜಿನಿಯರ್ ಆಗಿರೋ ಮಷೀನ್ ಅಂದರೆ ಅತ್ಯಂತ ಕಡಿಮೆ ಘರ್ಷಣೆ. ಘರ್ಷಣೆ ಜಾಸ್ತಿ ಅಂದರೆ ಚೆನ್ನಾಗಿ ಇಂಜಿನಿಯರ್ ಆಗಿಲ್ಲ ಅಂತ. ಹಾಗೆ ಅಲ್ವಾ ಇರೋದು? ಈಗ ಯೋಗದ ಮೂಲ ಸೂತ್ರಗಳು ಇಷ್ಟೇ. ಯೋಗದ ಮೂಲ ಸೂತ್ರಗಳು ಇರೋದು ಭೌತಿಕ ಅಸ್ತಿತ್ವದ ಜಾಮಿತಿಯಲ್ಲಿ. ಮನುಷ್ಯರ ಈ ಕಾರ್ಯವಿಧಾನ ಏನು ಅನ್ನೋ ಜಾಮಿತಿ ಅರ್ಥ ಆದರೆ, ಈ ದೇಹ, ಮಾನಸಿಕ ರಚನೆ, ಕೆಮಿಕಲ್ ಪ್ರಕ್ರಿಯೆಗಳು, ಶಕ್ತಿ ರಚನೆಗಳು ಅರ್ಥ ಆದರೆ, ನಿಮಗೆ ಇದರ ಜಾಮಿತಿ ಅರ್ಥ ಆಗಿ ಬ್ರಹ್ಮಾಂಡದ ಜಾಮಿತಿನ ಗಮನಿಸೋಕೆ ನೀವು ಸಮರ್ಥರಾದರೆ, ಇವೆರಡೂ ಚೆನ್ನಾಗಿ ಸರಿ ಹೊಂದಿದರೆ ದಿಢೀರನೆ ಜೀವನ ಒಂದು ಚಮತ್ಕಾರದಂತೆ ನಡೆಯುತ್ತೆ. ನಿಮ್ಮ ಜೀವನ ತೊಳಲಾಟಗಳ ಹೊರೆಯಾಗೋಲ್ಲ, ಚಮತ್ಕಾರವಾಗುತ್ತೆ. ಯಾಕೆಂದರೆ ನಿಮಗೆ ಸಂಗತಿಗಳ ಸರಿಯಾದ ಜಾಮಿತಿ ಗೊತ್ತಾಗಿದೆ. ಜಾಮಿತೀಯವಾಗಿ ಯಾವುದು ಪರ್ಫೆಕ್ಟ್ ಆಗಿರುತ್ತೋ ಅದು ಅತ್ಯಂತ ಸರಾಗವಾಗಿ ಕೆಲಸ ಮಾಡುತ್ತೆ ಮತ್ತು ದೀರ್ಘಾವಧಿವರೆಗೆ ಮಾಡುತ್ತೆ. ತಾರುಣ್ಯದಲ್ಲೇ ನೀವು ನಿಮಗಿದನ್ನು ಮಾಡಿಕೊಳ್ಳಬೇಕು. ಜೀವನದಲ್ಲಿ ನೀವು ಏನನ್ನೇ ಮಾಡೋಕ್ಕೆ ಬಯಸಿರಬಹುದು, ಈ ಒಂದು ವಿಷಯ ಆಗಲೇಬೇಕು. ನಿಮ್ಮ ದೇಹ ಮತ್ತು ನಿಮ್ಮ ತಲೆ ನಿಮಗೆ ಅಡ್ಡ ಬರಬಾರದು. ಅವು ನಿಮಗಾಗಿ ಕೆಲಸ ಮಾಡಬೇಕು. ಹೌದಾ ಅಲ್ವಾ? ಹಲೋ, ನಿಮ್ಮ ದೇಹ ಮತ್ತು ಮನಸ್ಸು ನೀವೇನಾಗೋಕ್ಕೆ ಬಯಸ್ತಿರೋ ಅದಕ್ಕೆ ಅಡ್ಡ ಬರಬಾರದು. ಸದ್ಯ ಬಹುತೇಕ ಜನರಿಗೆ ತಾವೇ ದೊಡ್ಡ ಸಮಸ್ಯೆ. ನೀವೇ ಸಮಸ್ಯೆಯಾಗಿದ್ದರೆ ಜಗತ್ತಿನ ಸಮಸ್ಯೆಗಳನ್ನು ಹೇಗೆ ಸರಿಪಡಿಸ್ತೀರಿ? ಜಗತ್ತಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂದರೆ ಇದು ಯಾವತ್ತೂ ಸಮಸ್ಯೆ ಆಗಬಾರ್ದು ಅಲ್ವಾ? ನಾನು ಸಮಸ್ಯೆ ಅಲ್ಲ,
ನಾನು ಯಾವತ್ತೂ ಸಮಸ್ಯೆ ಅಲ್ಲ. ಎಲ್ಲೋ ಸಮಸ್ಯೆಗಳಿದ್ರೆ ಅದನ್ನು ನಿಭಾಯಿಸ್ತೀನಿ, ಆದರೆ ನಾನು ಸಮಸ್ಯೆ ಅಲ್ಲ. ಇದಾಗಬೇಕು ಅಲ್ವಾ? ನಿಮ್ಮನ್ನು ಹೀಗೆ ಮಾಡ್ಕೊಳ್ಳಿ. ನೀವು ಯಾವತ್ತೂ ಒಂದು ಸಮಸ್ಯೆ ಅಲ್ಲ. ನೀವು ಯಾವಾಗಲೂ ಪರಿಹಾರದ ಭಾಗವಾಗಬೇಕು, ಸಮಸ್ಯೆಯ ಭಾಗವಾಗಬಾರ್ದು. ಈಗ ಸದ್ಯ ದೇಶದಲ್ಲಿ ಒಂದು ಮನೋಭಾವ ಬೆಳ್ಕೊಂಡಿದೆ. ಸಾಕಷ್ಟು ಜನರು ಪ್ರತಿ ಪರಿಹಾರಕ್ಕೂ ಒಂದು ಸಮಸ್ಯೆ ಕಂಡುಹಿಡಿತಾರೆ. ಎಲ್ಲ ಪರಿಹಾರಕ್ಕೂ ಒಂದು ಸಮಸ್ಯೆಯನ್ನು ಕಂಡುಹಿಡಿತಾರೆ. ಅಂದರೆ ಸಮಸ್ಯೆಗಾಗಿ ಕೆಲಸ ಮಾಡೋ ಜನರಿದ್ದಾರೆ, ಪರಿಹಾರಕ್ಕಾಗಿ ಕೆಲಸ ಮಾಡೋ ಜನರು ಇದ್ದಾರೆ. ಯುವಜನರು ಮುಂಬರೋ ಪೀಳಿಗೆಗಳಿಗೆ ಮತ್ತು ತಮ್ಮದೇ ಜೀವನ ಅರಳೋ ನಿಟ್ಟಿನಲ್ಲಿ ಒಂದು ಪರಿಹಾರವಾಗಬೇಕು. ಯಾಕೆಂದರೆ ನಿಮ್ಮ ಜೀವನದ ಅತ್ಯುನ್ನತ ಸಾರ್ಥಕತೆ ಅಂದರೆ ನೀವು ಯಾವ ರೀತಿ ಕಾರ್ಯಗೈಬೇಕು ಅಂದರೆ ನಿಮಗಿಂತ ಮಿಗಿಲಾದ್ದನ್ನೇನೋ ಮಾಡೋಕ್ಕೆ ಸಾಧ್ಯವಾಗಬೇಕು. ಇದಾಗಬೇಕು. ಇದು ಕಾರ್ಯದ ನಿಟ್ಟಿನಲ್ಲಿ ಮಹತ್ತರವಾದ ಸಾರ್ಥಕತೆ. ನಿಮಗಿಂತ ಮಿಗಿಲಾದ್ದನ್ನೇನೋ ಮಾಡೋಕ್ಕೆ ಸಾಧ್ಯವಾಗೋದು. ಆಗ ಮಾತ್ರ ನೀವು ಚಟುವಟಿಕೆಯಲ್ಲಿ ಸಾರ್ಥಕತೆಯನ್ನು ಕಾಣ್ತೀರಿ. ಚಟುವಟಿಕೆ ಒಂದು ಅಂಶ, ಆದರೆ ಅದಕ್ಕೂ ಮುಖ್ಯವಾದ್ದು ನೀವು ಹೇಗಿದ್ದೀರಿ ಅನ್ನೋದು. ಜನರು ಬಂದು ಹೇಳ್ತಾರೆ, ಈಗ ನೀವು ನಿಮ್ಮ IIT ಸಮಸ್ಯೆ ಅಂತಿದ್ದೀರಿ, ಅದಕ್ಕೆ IYCಗೆ ಕರಿತಿದ್ದೀನಿ, ಈಶಾ ಯೋಗ ಸೆಂಟರ್ಗೆ. ತುಂಬ ಜನರು ಬಂದು ಹೇಳ್ತಿರ್ತಾರೆ, ಸದ್ಗುರು ಇವರೆಲ್ಲ ಪಾಸಾಗಿ ಹೋದವರು ಸರಿನಾ? ಸದ್ಗುರು ನಮ್ಮ ಅತ್ತೆ ಅವರು ಒಂಥರ ಬಿಡಿ, ಅವರು ಬೇರೆನೇ ಗ್ರಹದವರು, ಅವ್ರ ಜೊತೆ ಹೇಗೆ ಬದುಕೋದು ಅಂತಾನೆ ಗೊತ್ತಾಗಲ್ಲ. ಇನ್ನು ನನ್ನ ಗಂಡ ಎಷ್ಟಂದ್ರೂ ಅವ್ರ ಮಗಾನೆ. ನನ್ನ ಹೆಂಡತಿ ಸಾಧ್ಯನೇ ಇಲ್ಲ, ನನ್ನ ಬಾಸ್ ಮನುಷ್ಯನೇ ಅಲ್ಲ. ಈ ಥರ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೀನಿ, ಚಿಂತೆ ಮಾಡಬೇಡಿ, ನಿಮ್ಮ ಗಂಡ, ಹೆಂಡತಿ, ಅತ್ತೆ, ಬಾಸ್ ಯಾರೂ ಇಲ್ಲಿಗೆ ಬರಲ್ಲ, ನೀವು ಸುರಕ್ಷಿತ. IIT ಥರಾನೇ IYC ಕೂಡ ಸುರಕ್ಷಿತ. ಯಾರೂ ಇಲ್ಲಿಗೆ ಬರಲ್ಲ, ನೀವು ಇಲ್ಲಿ ಬಂದಿರಿ, ಉಳ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಕೊಡ್ತೀನಿ, ಊಟ ಚೆನ್ನಾಗಿರುತ್ತೆ, ನೀವೇನೂ ಮಾಡಬೇಕಿಲ್ಲ, ಸಂತೋಷಭರಿತವಾಗಿರಿ ಅಷ್ಟೆ. ಈ ಯಾವ ರಗಳೇನೂ ಇರಲ್ಲ, ಸಂತೋಷವಾಗಿರಿ ಅಷ್ಟೆ. ಒಂದು ರೂಮ್ನಲ್ಲಿ ಅವರನ್ನ 24 ಗಂಟೆ ಬಿಟ್ಟು ನೋಡಿ, ಯಾವೆಲ್ಲ ರೀತಿ ಅವರು ತಮ್ಮನ್ನು ಫಜೀತಿ ಮಾಡ್ಕೋತಾರೆ ಅಂತ. When you are alone, if you are miserable, you are obviously in bad company, isn't it? ನೀವು ಒಬ್ಬರೇ ಇದ್ದಾಗ ತೊಳಲಾಡ್ತಾ ಇದ್ರೆ ಖಂಡಿತ ತಪ್ಪಾದ ಸಹವಾಸದಲ್ಲಿದ್ದೀರಿ ಅಂತ ಅಲ್ವಾ? ಅಂದರೆ ಎಲ್ಲ ಯುವಜನರು ಇದನ್ನ ಮಾಡಲೇಬೇಕು. ಕೊನೆ ಪಕ್ಷ 3 ದಿನ, 1 ವಾರ ಒಳ್ಳೆ ವಾತಾವರಣ ಒದಗಿಸ್ತೀನಿ, ಇಲ್ಲಿದ್ರೆ ಹಿಮಾಲಯಕ್ಕೆ ಹೋಗಬಹುದು. ಆದರೆ ಅಲ್ಲಿ ಊಟ ಇತ್ಯಾದಿ ಇರಲ್ಲ, ನೀವೇ ಹುಡುಕೊಂಡು ಹೋಗಬೇಕು. ನಾನು ನಿಮಗೆ ಊಟ ಇತ್ಯಾದಿ ಕೊಡ್ತೀನಿ. ಸುಮ್ಮನೆ ಬಂದು ಸ್ವಲ್ಪ ಸಮಯ ಕಳೀರಿ, ಯಾವುದೇ ಉದ್ದೇಶ ಇಲ್ಲದೆ ಸುಮ್ಮನೆ. ನೀವು ಒಬ್ಬರೇ 3 ದಿನ ಕೂತ್ರೆ TV ಇಲ್ಲ, ಬುಕ್ ಇಲ್ಲ, ಮೊಬೈಲ್ ಇಲ್ಲ, ಸುಮ್ಮನೆ ನಿಮ್ಮಷ್ಟಕ್ಕೆ ಏನಾಗುತ್ತೆ ನೋಡೋಣ. ನಿಮಗೆ ನೀವ್ಯಾರು ಅನ್ನೋದರ ಸ್ವರೂಪ ಗೊತ್ತಾಗಬೇಕು. ನಿರ್ಲಕ್ಷ್ಯ ಮಾಡ್ತಾ ಹೋಗಿ ಆಮೇಲೆ ಒಂದು ದಿನ ನೀವು ಸಿಡಿದು ಇನ್ನೇನೋ ಆಗಬಾರ್ದು. ನೀವು ನರಳುತ್ತಿರೋ ಹುಚ್ಚುತನ ಯಾವ ಮಟ್ಟದ್ದು ಅಂತ ತಿಳ್ಕೋಬೇಕು. ಹುಚ್ಚುತನ ಅಂದಾಗ ನಿಮ್ಮ ಮನಸ್ಸು, ನಿಮ್ಮ ನಿಯಂತ್ರಣ ತಪ್ಪಿದ್ರೆ ಅದನ್ನು ಹುಚ್ಚುತನ ಅಂತ ಹೇಳ್ಬಹುದಾ? ಹಲೋ, ನಿಮ್ಮ ಮನಸ್ಸು ನಿಮ್ಮಿಂದ ಸೂಚನೆ ತಗೊಳ್ಳದೆ ನಿಯಂತ್ರಣ ತಪ್ಪಿ ಹೋದರೆ ಅದನ್ನು ಹುಚ್ಚುತನ ಅನ್ಬಹುದಾ? ಇದನ್ನ ಟ್ರೈ ಮಾಡಿ. ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ರೂಮ್ನಲ್ಲಿ ಒಬ್ಬರೇ ಸುಮ್ಮನೆ ಕುಳಿತುಕೊಳ್ಳಿ. ಮನಸ್ಸು ಏನೆಲ್ಲ ಮಾಡುತ್ತೆ ಅಂತ ನೋಡಿ. ನೀವೇ ನಿರ್ಧರಿಸಿ, ಯಾರಿಗೂ ಹೇಳಬೇಡಿ. ನೀವು ಯಾವ ಮಟ್ಟದ ಹುಚ್ಚುತನ ಹೊಂದಿದ್ದೀರಿ ಅಂತ ನೀವೇ ನಿರ್ಧರಿಸಿ. ಇದರೊಂದಿಗೆ ನೀವು ಜಗತ್ತಿಗೆ ಕಾಲಿಟ್ಟರೆ ಏನನ್ನು ನಿರ್ಮಿಸ್ತೀರಿ? ನೀವೇನೋ ಅದನ್ನೇ ನಿರ್ಮಿಸ್ತೀರಿ ಅಲ್ವಾ? ನೀವೇನೋ ಅದನ್ನ ಬಿಟ್ಟು ಬೇರೆದನ್ನ ಮಾಡೋಕ್ಕಾಗಲ್ಲ. ನೀವೇನಾಗಿದ್ದೀರೋ ಜಗತ್ತಲ್ಲೂ ಅದೇ ಆಗತ್ತೆ. ಜಗತ್ತಿಗೆ ಕಾಲಿಡೋಕ್ಕೂ ಮೊದಲು ಕೊನೆ ಪಕ್ಷ ನೀವು ಸಮಸ್ಯೆ ಅಲ್ಲ ಅನ್ನುವಷ್ಟಾದರೂ ಸಮರ್ಥರಾಗೋದು ಮುಖ್ಯ ಅಲ್ವಾ? ಸಮಸ್ಯೆನೇ ಭೇಟಿಯಾಗಿ ಮದುವೆ ಆದರೆ ನೋಡೋಣ, ಆದರೆ ನೀವು ಸಮಸ್ಯೆ ಅಲ್ಲ. ಯುವಜನರಾಗಿ ನೀವು ಯಾವತ್ತೂ ಸಮಸ್ಯೆ ಅಲ್ಲ ಅನ್ನೋ ಹಾಗೆ ಮಾಡ್ಕೋಬಹುದಾ? ಜೀವನದಲ್ಲಿ ನೀವು ಸಮಸ್ಯೆ ಅಲ್ಲ. ಬೇರೆ ಸಮಸ್ಯೆಗಳು ಬಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಅದನ್ನು ನಿಭಾಯಿಸೋಣ, ಆದರೆ ಇದು ಸಮಸ್ಯೆ ಆಗಬಾರ್ದು ಅಲ್ವಾ? ಇದನ್ನು ಸುಲಭವಾಗಿ ಮಾಡಬಹುದು. ಸರಳ ಪ್ರಕ್ರಿಯೆಗಳಿವೆ. ದಿನಕ್ಕೆ 20-30 ನಿಮಿಷ ಖರ್ಚು ಮಾಡಿ
ಈ ಸಾಧ್ಯತೆಯನ್ನು ಜೀವನದಲ್ಲಿ ತಂದುಕೋಬಹುದು. ಇದೇನು ಅಂದರೆ ಅದಕ್ಕೆ ಒಂದು ರೀತಿಯ ನೆರವು ಬೇಕು. ಯಾಕೆಂದರೆ ಜೀವನ ನಿರಂತರ ಹೊರಮುಖವಾಗಿದೆ. ಅಂತರ್ಮುಖವಾಗೋಕೆ ಒಂದು ರೀತಿ ಸಹಾಯ ಬೇಕು. ಅದಕ್ಕೆ ತಕ್ಕನಾದ ಪರಿಸ್ಥಿತಿ ನಿರ್ಮಿಸಬೇಕು. ನಿಮ್ಮೊಂದಿಗೆ ಅದನ್ನು ಮಾಡೋಕ್ಕೆ ನಾವು ಸದಾ ಸಿದ್ಧ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ದೇಶದ ಎಲ್ಲ ಯುವಜನರಿಗೂ ಇದಾಗಬೇಕು. ಯಾಕೆಂದರೆ ಭಾರತದ ಜನರು ತುಂಬಾ ಕಷ್ಟ ಅನುಭವಿಸಿದ್ದಾರೆ. ನೀವು ಯಾವ ಮಟ್ಟಿಗೆ ಅದನ್ನು ನೋಡಿದ್ದೀರಿ ಗೊತ್ತಿಲ್ಲ. ನೀವು ಒಳ್ಳೆ ಕುಟುಂಬದಿಂದ ಬಂದಿದ್ದೀರಿ ಅನಿಸುತ್ತೆ. ನಾನು ಗ್ರಾಮೀಣ ಪ್ರದೇಶಗಳಲ್ಲಿ ಓಡಾಡಿದ್ದೀನಿ ತುಂಬ ಹಿಂದೆ, ಯುವಕನಾಗಿದ್ದಾಗಿಂದಲೂ. ನನ್ನ ನಂಬಿ ಅಲ್ಲೇನೂ ಸರಿಯಿಲ್ಲ, ಏನೂ ಸರಿಯಿಲ್ಲ. ಅಲ್ಲೇನೂ ಹಿತಕರ ಪರಿಸ್ಥಿತಿ ಇಲ್ಲ. ಕೆಟ್ಟದಾಗಿದೆ. ಬಹುತೇಕ ಜಾಗಗಳಲ್ಲಿ ದುರವಸ್ಥೆಯಲ್ಲಿದೆ. ನಾವಿರೋ ಈ ಜಾಗ ಇದ್ದಿದ್ದರಲ್ಲಿ ಉತ್ತಮ ಅಂತಾರೆ. ಉತ್ತಮ ಜಾಗ ಹೀಗಿದ್ರೆ ಉತ್ತರದ ಕೆಲವು ಕಡೆ ಹೇಗಿದ್ದಾರೆ ಅಂತ ಗೊತ್ತು. ನಾವು ಹೀಗೆ ಬದುಕೋಕ್ಕಾಗಲ್ಲ. ನಾವು ಮನುಷ್ಯತ್ವನ ಬದಿಗಿಟ್ಟು ಎಲ್ಲ ಸರಿಯಿದೆ ಅಂತ ಯೋಚನೆ ಮಾಡ್ತಾ ಬದುಕೋಕ್ಕಾಗಲ್ಲ. ಈಗ ನಮ್ಮ ಮನುಷ್ಯತ್ವ ಜೀವಂತವಾಗಿ, ಹೃದಯ ಎಲ್ಲದಕ್ಕೂ ಮಿಡಿಯುವಂತಾಗಿ, ಆರ್ದ್ರವಾಗುವಂತಾಗಿ, ಕೈಲಾದಷ್ಟು ಉತ್ತಮವಾದದ್ದನ್ನು ಮಾಡಬೇಕಾದ ಸಮಯ ಇದು. ಜೀವನದಲ್ಲಿ ಏನು ಸಾಧ್ಯವಿಲ್ವೋ ಅದನ್ನ ಮಾಡದಿದ್ರೆ ಸಮಸ್ಯೆ ಅಲ್ಲ. ಆದರೆ ಏನು ಸಾಧ್ಯನೋ ಅದನ್ನು ಮಾಡದಿದ್ರೆ ನಾವು ದುರಂತಮಯ ಜೀವನ ಅಲ್ವಾ? ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ನೀವು ಆ ದುರಂತವಾಗಬಾರದು.